ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸುಮಾರು ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, NWKRTC ಕಾಲ್ ಲೆಟ್ರ್ ಡೌನ್ಲೋಡ್ ಆಗ್ತಿಲ್ಲ, ಮತ್ತು ಕಾಲ್ ಲೆಟ್ರ್ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ವೆಬ್ಸೈಟ್ ಲಿಂಕ್ ಕಳಿಸಿ ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಯಾವ ವೆಬ್ಸೈಟಿಗೆ ಹೋಗ್ಬಿಟ್ಟು ಕಾಲ್ ಲೆಟ್ರ್ ಡೌನ್ಲೋಡ್ ಮಾಡ್ಕೋಬೇಕು, ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ಕೋಬೇಕು, ಮತ್ತು ಯಾವ ಥರ ಕರೀತಾ ಇದ್ದಾರೆ, ಕಾಲ್ ಲೆಟ್ರು ಡಿಸ್ಟ್ರಿಕ್ ವೈಸ್ ಕರೀತಿದ್ದಾರಾ ಇಲ್ಲ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಪ್ರಕಾರ ಕರೀತಿದ್ದಾರಾ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಫಸ್ಟ್ ಇವಾಗ ಹೋಗಿ ನಾವು ಹೇಗೆ ಕಾಲ್ ಲೆಟ್ರ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ, ನೋಡಿ ಬನ್ನಿ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಏನು ನೋಡ್ತಿದ್ದೀರಲ್ಲ, ಗೂಗಲ್ ಸರ್ಚಲ್ಲಿ ಹೋಗ್ಬಿಟ್ಟು ನೀವು NWKRTC ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ ಪೇಜು. ಇದರಲ್ಲಿ 2 ವೆಬ್ಸೈಟ್ ಇರುತ್ತೆ ನೋಡಿ. ಇಲ್ಲಿ ಏನು ನೋಡ್ತಿರಲ್ಲ, ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅಂತ, ಓಕೆನಾ. ಇಲ್ಲಿ ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಇಂಗ್ಲೀಷ್ ವೆಬ್ಸೈಟ್ ಒಂದು, ಓಕೆನಾ. ನೀವು ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡ್ಕೋಬೋದು. ಇಂಗ್ಲೀಷ್ ಓದೋರು ಇದ್ದರೆ ಇಂಗ್ಲೀಷಲ್ಲಿ ನೋಡ್ಕೋಬೋದು, ಇಲ್ಲ ಕನ್ನಡ ಇದ್ದರೆ ಕನ್ನಡ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. 2 ಸೇಮ್ ಇದೆ ವೆಬ್ಸೈಟು, ಏನು ವ್ಯತ್ಯಾಸ ಏನೂ ಇಲ್ಲ. ಜಸ್ಟ್ ಇದು ಕನ್ನಡ ಲ್ಯಾಂಗ್ವೇಜು, ಇದು ಇಂಗ್ಲೀಷ್ ಲ್ಯಾಂಗ್ವೇಜು, ಅದು ಕನ್ನಡ ಲ್ಯಾಂಗ್ವೇಜು. ಇಲ್ಲಿ ಕೆಳಗಡೆ ಬಂದರೆ ಫಾರ್ ದ ಪೋಸ್ಟ್ ಆಫ್ ಡ್ರೈವರ್ ಕಮ್ ಕಂಡಕ್ಟರ್ ಅಂತ ಹೋಗ್ತೀವಿ ನೋಡಿ. ಇಲ್ಲಿ ಎಂಡಲ್ಲಿ ರೀಡ್ ಮೋರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಓಕೆನಾ. ಇವಾಗ ನಾನು ಕನ್ನಡ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮಗೆ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ PDF, ಓಕೆನಾ. ಇಲ್ಲಿ ಎರಡನೇದಿದೆ ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮುಖ್ಯ ಪುಟ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇದು ಕನ್ನಡ ವೆಬ್ಸೈಟು, 2 ಸೇಮ್ ಇದೆ ಇದು ಬಟ್ ನಾನು ಇವಾಗ ಕನ್ನಡದಲ್ಲಿ ನಿಮಗೆ ಕನ್ನಡ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಇದಾದಮೇಲೆ ಇಂಗ್ಲೀಷ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸೇಮ್ ಇದೇ ಥರ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ, ಓಕೆನಾ. ನೋಡಿ, ಈ ಥರ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ವೆಬ್ಸೈಟು. ಈ ಥರ NWKRTC ಫೋಟೋಗಳೆಲ್ಲ ಬರ್ತಾ ಇರುತ್ತೆ ನೋಡಿ. ಇತ್ತೀಚಿನ ಸುದ್ದಿಗಳು ಅಂತಿದೆಯಲ್ಲ ಇಲ್ಲಿ ರೆಡ್ ಕಲರಲ್ಲಿ ನೋಡಿ, ಇತ್ತೀಚಿನ ಸುದ್ದಿಗಳು, ಜಾಹೀರಾತು ಸಂಖ್ಯೆ 1/2019 ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಾಗಿ ಇಲ್ಲಿ ಕ್ಲಿಕ್ಕಿಸಿ ಅಂತಿದೆ. ಬಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬಾರ್ದು, ಓಕೆನಾ. ಇಲ್ಲಿ ಎಂಡಲ್ಲಿದೆ ನೋಡಿ, ಮತ್ತಷ್ಟು ಓದಿ ಅಂತ ನೋಡಿ, ಕೆಂಪು ಕಲರ್ ಇದೆಯಲ್ಲ ರೆಡ್ಡಲ್ಲಿ, ಮತ್ತಷ್ಟು ಓದಿ ಅಂತ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮ್ಗೆ ಇನ್ನೊಂದು ಇದು ಓಪನ್ ಆಗುತ್ತೆ, ಇತ್ತೀಚಿನ ಸುದ್ದಿಗಳು ಅಂತ. ಅದರಲ್ಲಿ ಏನಿರುತ್ತೆ, ಜಾಹೀರಾತು ಸಂಖ್ಯೆ ಸೇಮ್ ಅದೇ 1/2019 ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ. ಅಂದರೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಸ್ಟ್ ಓಪನ್ ಆಗುತ್ತೆ PDF. ಇದು ನಾನು ಏನು ತೋರಿಸ್ತಾ ಇದ್ದೀನಿ, ನೀವು ಸೇಮ್ ಪ್ರೊಸೆಸ್ಸು ನೀವು ಮೊಬೈಲಲ್ಲೂ ಕೂಡ ಮಾಡ್ಕೋಬೋದು. ನಾನು ಇವಾಗ ಕಂಪ್ಯೂಟ್ರಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ, ಓಕೆನಾ. ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ PDF ಓಪನ್ ಆಗ್ತಿದೆ. ನೀವು ಮೊಬೈಲಲ್ಲಿ ಮಾಡಿದ್ರೆ ನಿಮ್ಮ PDF ಡೌನ್ಲೋಡ್ ಆಗಿ ಮೊಬೈಲಲ್ಲಿ ಓಪನ್ ಆಗುತ್ತೆ. ಇನ್ನೊಂದು ಸಿಸ್ಟಮಲ್ಲಿ ತೋರಿಸ್ತದೆ ನೋಡಿ. ಇಲ್ಲಿ ಓಪನ್ ಆಗಿದ ತಕ್ಷಣ ನಿಮಗೆ ನೋಡಿ, ಫಸ್ಟಿಗೆ 1-2 ಪೇಜ್ ಬರುತ್ತೆ. ಅದು ನೋಟಿಫಿಕೇಷನಲ್ಲಿ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಏನೇನು ತೊಗೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ, ಅದ್ರ ಬಗ್ಗೆ ಏನೇನು ನೋಟಿಫಿಕೇಷನಲ್ಲಿ ಬಿಟ್ಟಿದ್ದಾರಲ್ಲ, ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಬರ್ಬೇಕು ಏನು ಎತ್ತ ಅಂತ. ಸೊ ಅದು ಇರುತ್ತೆ. ಅದು 2 ಪೇಜ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಅಭ್ಯರ್ಥಿ ಹೆಸರು ಮತ್ತು ನಿಮಗೆ ಅಪ್ಲಿಕೇಶನ್ ನಂಬರು, ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಆ ಹುದ್ದೆ ಹೆಸರು, ಮತ್ತು ನೀವು ಯಾವ ಜಿಲ್ಲೆಯವರು, ಯಾವ ಗುಲ್ಬರ್ಗ, ಬೀದರ್, ಬಿಜಾಪುರ, ರಾಯಚೂರು, ಆ ಥರ ಯಾವ ಜಿಲ್ಲೆಯವರು ಇರ್ತೀರ ಅದ್ರ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರು ಎಲ್ಲನೂ ಇದರಲ್ಲಿ ತೋರಿಸುತ್ತೆ ನೋಡಿ. ಒಂದು ಸ್ವಲ್ಪ ಜೂಮ್ ಮಾಡ್ತೀನಿ, ಜೂಮ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ, ಫಸ್ಟಿಗೆ ನಿಮ್ಗೆ ಸೀರಿಯಲ್ ನಂಬರ್ ಇರುತ್ತೆ. ಸೀರಿಯಲ್ ನಂಬರ್ ಆದಮೇಲೆ ಅಪ್ಲಿಕೇಶನ್ ನಂಬರು, ಓಕೆನಾ. ಈ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಅಪ್ಲಿಕೇಶನ್ ನಂಬರ್ ಆದಮೇಲೆ ಕ್ಯಾಂಡಿಡೇಟ್ ಹೆಸರು ಆದಮೇಲೆ ಪೋಸ್ಟ್, ನೀವು ಯಾವ ಪೋಸ್ಟಿಗೆ ಹಾಕಿದ್ದೀರಾ ಅಂತ ಪೋಸ್ಟ್ ನೇಮು, ಓಕೆನಾ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಆದಮೇಲೆ ನೀವು ಯಾವ ಡಿಸ್ಟಿಕ್ನವರು ನೀವು ಪೋಸ್ಟ್ ಅಪ್ಲಿಕೇಶನ್ ಹಾಕಿದ್ದೀರಾ ಅದ್ರ ಡಿಸ್ಟಿಕ್ ಹೆಸರಿರುತ್ತೆ. ಅದಾದಮೇಲೆ ನಿಮಗೆ ಯಾವ ಡೇಟ್ಗೆ ಕರೆದಿದ್ದಾರೆ ಅನ್ನೋದು ಲಾಸ್ಟಲ್ಲಿ ಡೇಟ್ ಇರುತ್ತೆ, ಓಕೆನಾ. ಸೊ ಸುಮಾರು ಜನ ಸ್ನೇಹಿತರು ಹೇಳ್ತಿದ್ರು, ನಮ್ಮ ಅಪ್ಲಿಕೇಶನ್ನು ಕಳೆದೋಗಿದೆ, ಮೊಬೈಲ್ ನಂಬರ್ ಎಲ್ಲ ಕಳೆದೋಗಿದೆ ಸರ್, ನಾವು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ನಿಮ್ಮ ಅಪ್ಲಿಕೇಶನ್ ID ಕಳೆದೋಗಿದ್ರೂ ತೊಂದರೆ ಇಲ್ಲ, ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಆಗಿದ್ರೂ ತೊಂದರೆ ಇಲ್ಲ. ಯಾಕಂದ್ರೆ 4-5 ವರ್ಷ ಆಗೈತಲ್ಲ, ಸುಮಾರು ಜನ ನಾವು ಮೊಬೈಲ್ ನಂಬರ್ಗಳೆಲ್ಲ ಚೇಂಜ್ ಮಾಡ್ಕೊಂಡಿರ್ತಾರೆ. ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡಿದ್ರೂ ತೊಂದರೆ ಇಲ್ಲ, ಓಕೆನಾ. ನೀವು ಹಳೆಯ ಮೊಬೈಲ್ ನಂಬರ್ ಮಾತ್ರ ನೆನಪಿರುತ್ತಲ್ವಾ. ಸೊ ಹಳೆ ಮೊಬೈಲ್ ನಂಬರು ನಿಮ್ಮ ಊರು, ಯಾವ ಡಿಸ್ಟಿಕ್ನವರು, ಓಕೆನಾ, ಇಷ್ಟು ಗೊತ್ತಿದ್ರೂ ಸಾಕು. ಈ ಥರ ನೀವು ಪ್ರತಿದಿನ ಅಂದರೆ ಒಂದೊಂದು ವಾರಕ್ಕೆ ಒಂದೊಂದು ಸತಿ ಈ ಥರ ಲಿಸ್ಟ್ ಬಿಡ್ತಾ ಇದ್ದಾರೆ. ಸೊ ಆವಾಗ ಒಂದೊಂದು ವಾರಕ್ಕೆ ಒಂದು ಸತಿ ನೀವು ಈ ಥರ ವೆಬ್ಸೈಟಿಗೆ ಹೋಗಿ ನಿಮ್ಮ ಹಳೆ ಮೊಬೈಲ್ ನಂಬರ್ ಏನಾದರೂ ಇದೆಯಾ, ನಿಮ್ಮ ಹೆಸರು ಮತ್ತು ನಿಮ್ಮ ಊರು ನೀವು ಲಿಸ್ಟಲ್ಲಿ ಹೆಸರು ಬಂದಿದೆಯಾ ಅಂತ ಈ ಥರನೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಅಪ್ಲಿಕೇಶನ್ ಕಳೆದೋಗಿದ್ರೂ ತೊಂದರೆ ಇಲ್ಲ, DD ಕಟ್ಟಿರೋ ಚಲಾನ್ ಕಳೆದೋಗಿದ್ರೂ ತೊಂದರೆ ಇಲ್ಲ, ಮೊಬೈಲ್ ನಂಬರ್ ಚೇಂಜ್ ಆಗಿದ್ರೂ ತೊಂದರೆ ಇಲ್ಲ. ಯಾಕಂದರೆ ಮೊಬೈಲಲ್ಲಿ ಮೆಸೇಜ್ ಬಂದರೆ ಇಮಿಡಿಯೇಟಾಗಿ ನೀವು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬೋದು. ಬಟ್ ಮೆಸೇಜೇ ಬಂದಿಲ್ಲ ಅಂದರೆ ನೀವು ಪ್ರತಿ ಸತಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಈ ಥರ ನಮ್ಮ ಹೆಸರು ಇದೆಯಾ ಲಿಸ್ಟಲ್ಲಿ ಅಂತ ನೀವು ಪ್ರತಿದಿನ ಚೆಕ್ ಮಾಡಬೇಕಾಗತ್ತೆ.
ನೋಡಿ ಈ ಥರ ಡೀಟೇಲ್ಸ್ ಇರುತ್ತೆ. ಸೊ ಸ್ನೇಹಿತರೆ, ಈಗ ಅಪ್ಲಿಕೇಶನ್ ಕಾಲ್ ಲೆಟ್ರ್ ಡೌನ್ಲೋಡ್ ಆಗ್ತಿರೋದು ಯಾವ ಥರ ಅಂದರೆ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ವೈಸ್ ಪ್ರಕಾರ ಡೌನ್ಲೋಡ್ ಆಗ್ತಿದೆ. ಯಾವುದೇ ರೀತಿ ABCD ಮತ್ತು ಡಿಸ್ಟಿಕ್ ವೈಸ್ ಪ್ರಕಾರ ಏನು ತಗೋತಾ ಇಲ್ಲ, ಅಪ್ಲಿಕೇಶನ್ ಸೀರಿಯಲ್ ನಂಬರ್ ವೈಸು ಡೌನ್ಲೋಡ್ ಆಗ್ತದೆ. ಸೊ ಸ್ನೇಹಿತರೆ, ನೋಡಿದ್ರಲ್ವಾ, ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರನೂ ನೀವು ಈ ಥರ ವೆಬ್ಸೈಟಿಗೆ ಭೇಟಿ ನೀಡಿಬಿಟ್ಟು ಈ ಥರ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕಾಲ್ ಲೆಟರ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ಇವಾಗ KSRTCನಲ್ಲಿ KKRTCನಲ್ಲಿ ಯಾವ ಥರ ಒಬ್ಬೊಬ್ಬರಿಗೆ ಸಪ್ರೇಟಾಗಿ ಕಾಲ್ ಲೆಟ್ರ್ ಇತ್ತು, ಆ ಥರ ಏನು ಡೌನ್ಲೋಡ್ ಆಗ್ತಿಲ್ಲ. ವಾರಕ್ಕೊಂದ್ಸತಿ ಈ ಥರ ಲಿಸ್ಟ್ ಬಿಡ್ತಾ ಇದ್ದಾರೆ. ಆ ಲಿಸ್ಟಲ್ಲಿ ಹೋಗ್ಬಿಟ್ಟು ನಿಮ್ಮ ಸೀರಿಯಲ್ ನಂಬರ್ ಚೆಕ್ ಮಾಡಿಕೊಂಡು ನೀವು ನೋಡ್ಕೋಬೇಕಾಗತ್ತೆ. ಬಟ್ KSRTC KKRTCಲಿ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಕಾಲ್ ಲೆಟ್ರ್ ಸಪ್ರೇಟಾಗಿ ಬಂದಿರೋದು. ಬಟ್ ಇಲ್ಲಾಂದರೆ ಎಲ್ಲರದು ಒಂದೇ ಲಿಸ್ಟಲ್ಲಿ ಬಿಡ್ತಾ ಇದ್ದಾರೆ. ಓಕೆನಾ? ಇವಾಗ ಬನ್ನಿ, ಇವಾಗ ನೆಕ್ಸ್ಟು ನಾನು ನಿಮಗೆ ಇಂಗ್ಲೀಷು ಅದೇ ಸೇಮ್ ವೆಬ್ಸೈಟ್ ಇದೆಯಲ್ಲ, ಸೊ ಇಂಗ್ಲೀಷ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಯಾವ ಥರ ಸೇಮ್ ಪ್ರೊಸೆಸ್ ಇದೆ, ಅದಕ್ಕೂ ಏನು ವ್ಯತ್ಯಾಸ ಏನಿಲ್ಲ, ಅದಕ್ಕೂ ಸೇಮ್ NWKRTC ಅಂತ ಕ್ಲಿಕ್ ಮಾಡಿ ಗೂಗಲ್ ಸರ್ಚಲ್ಲಿ. ಓಕೆನಾ? ನಾನು ಇದೇನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಇದು ಎಲ್ಲನೂ ನೀವು ಮೊಬೈಲಲ್ಲೇ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೇಮ್ ಪ್ರೊಸೆಸ್ಸು ನೀವು ಮೊಬೈಲಲ್ಲೇ ಮಾಡ್ಕೋಬೋದು. ನೋಡಿ, ಇದು ಫಸ್ಟಿಗೆ ಏನು ತೋರಿಸ್ತಿಲ್ಲ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಓಕೆನಾ, ಇಲ್ಲಿ ಕೆಳಗಡೆ ಬಂದರೆ ಲರ್ನ್ ನೋಟಿಸ್ ಅಂತಿದೆ ಕೆಳಗಡೆ. ನೋಡಿ, ಇಲ್ಲಿ ಕೆಳಗಡೆ ಬರ್ತಾಯಿದ್ದೀನಿ ನೋಡಿ, ಇಲ್ಲಿ ಫಾರ್ ದ ಪೋಸ್ಟ್ ಆಫ್ ಡ್ರೈವರ್ ಕಮ್ ಕಂಡಕ್ಟರ್ ಆ್ಯಸ್ ಪರ್ ಅಡ್ವರ್ಟೈಸ್ ನಂಬರ್ ಅಂತ ಹಿಂಗೆ ಬರ್ತಿಲ್ಲ. ಎಂಡಲ್ಲಿ ನೀವು ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಫಾರ್ ದ ಪೋಸ್ಟ್ ಆಫ್ ಡ್ರೈವರ್ ಕಮ್ ಕಂಡಕ್ಟರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಇಂಗ್ಲೀಷ್ ವೆಬ್ಸೈಟ್ ಆದರೆ ಸೇಮ್ ಲಿಸ್ಟೇ ನಿಮ್ಗೆ ಓಪನ್ ಆಗುತ್ತೆ. ಸೇಮ್ ಆಗಲೇ ಏನು ಓಪನ್ ಆಯ್ತಲ್ಲ, ಸೇಮ್ ಇದು ನೀವು ಮೊಬೈಲಲ್ಲಿ ಮಾಡಿಕೊಂಡ್ರೆ ನಿಮ್ಮ PDF ನಿಮ್ಮ ಮೊಬೈಲಿಗೆ ಡೌನ್ಲೋಡ್ ಆಗುತ್ತೆ. ನಾನು ಇವಾಗ ಇಲ್ಲಿ ಕಂಪ್ಯೂಟ್ರಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಓಕೆನಾ ಸ್ನೇಹಿತರೆ, ಸುಮಾರು ಜನ ಹೇಳ್ತಿದ್ರಿ ಸರ್ ವೆಬ್ಸೈಟ್ ಲಿಂಕ್ ಕಳಿಸಿ ಡೌನ್ಲೋಡ್ ಆಗ್ತಿಲ್ಲ ಕಾಲ್ ಲೆಟ್ರು ಅಂತ. ಸೊ ನೋಡಿ, ಈ ಥರ ಇದೆ ಪ್ರೊಸೀಜರು. ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇನ್ನೂ ನಿಮ್ಗೆ ಯಾರ್ಯಾರಿಗೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಮತ್ತು ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇನ್ನೂ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಗೊತ್ತಿರಲಿಲ್ಲ ಅಂದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ವಾಟ್ಸಪ್ಪಲ್ಲಿ. ಓಕೆನಾ? ಅವ್ರಿಗೂ ಗೊತ್ತಾಗುತ್ತೆ ಯಾವ ಥರ ಕಾಲ್ ಲೆಟ್ರ್ ಡೌನ್ಲೋಡ್ ಆಗ್ತಿದೆ ಅಂತ. ಹಾಗೆ ಚಾನಲ್ಗೆ ಹೊಸಬ್ರಾಗಿರೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಇನ್ನೂ ಯಾರು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಆ ಫೇಸ್ಬುಕ್ಕಲ್ಲೂ ಕೂಡ ನಾನು ಇದೇ ಥರ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಗೊತ್ತಾಯ್ತಲ್ವಾ ಇವಾಗ ಯಾವ ಥರ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯಾವ ಥರ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆ ಅಂತ ಚೆಕ್ ಮಾಡ್ಕೋಬೇಕು ಅಂತ ಇವಾಗ ಮಾಹಿತಿ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಓಕೆನಾ? ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಇನ್ನೂ ಯಾರು ನಿಮ್ಮ ಫ್ರೆಂಡ್ಸ್ಗೆ ಈ ಥರ ಮಾಹಿತಿ ಗೊತ್ತಿಲ್ಲ ಅಂತಂದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ವಾಟ್ಸಪ್ಪಲ್ಲಿ. ಯಾವುದೇ ವಾಟ್ಸಪ್ ಗ್ರೂಪು ಅಥವಾ ಇರ್ತಾವಲ್ಲ, ಸೊ ಆ ಗ್ರೂಪ್ಗಳಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ KKRTC ಥರ್ಡ್ ಲಿಸ್ಟ್ ಬಿಡ್ತಾರಾ ಬಿಡಲ್ವಾ, ಬಿಟ್ಟರೆ ಎಷ್ಟು ಜನ ಸೆಲೆಕ್ಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತೆ. ಓಕೆನಾ? ವಿಡಿಯೋನ ಕೊನೆವರೆಗೂ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.